ಕಾಂಗ್ರೆಸ್ ಇಲ್ಲದೆ ಸರ್ಕಾರ ರಚನೆ ಕಷ್ಟ ಅಂತ ದೇವೇಗೌಡ ಹೇಳಿದ್ದಾರೆ. ಪ್ರಾದೇಶಿಕ ಪಕ್ಷಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇವೆ ಅನ್ನುವಂತ ಮಾತನ್ನ ಕೂಡ ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ನ ದೂರ ಇಟ್ಟು ಪ್ರಾದೇಶಿಕ ಪಕ್ಷಗಳೇ ಸರ್ಕಾರ ಮಾಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಜೊತೆ ಸೇರಿ ಮೋದಿ ಆಡಳಿತಕ್ಕೆ ಅಂತ್ಯ ಹಾಡಬೇಕಿದೆ. ಈ ವಯಸ್ಸಲ್ಲಿ ಯಾವುದೇ ರಾಜಕೀಯ ಆಶೋತ್ತರಗಳು ಇಲ್ಲ. ಎಲ್ಲರನ್ನ ಒಗ್ಗೂಡಿಸಲು ಕೈಲಾದ ಮಟ್ಟಿಗೆ ಪ್ರಯತ್ನ ಪಡ್ತೀನಿ ಅಂತ ದೇವೇಗೌಡ ಹೇಳಿದ್ದಾರೆ. ಮೋದಿ ಅಮಿತ್ ಶಾ ಬಗ್ಗೆ ಬಿಜೆಪಿಯಲ್ಲೇ ಅಸಮಾಧಾನವಿದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ದೇವೇಗೌಡ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡ್ತಾ ಕಾಂಗ್ರೆಸ್ ಜೊತೆ ಸೇರಿ ಮೋದಿ ಆಳ್ವಿಕೆಗೆ ಅಂತ್ಯ ಹಾಡಬೇಕಿದೆ ಅಂತ ಹೇಳಿದ್ದಾರೆ. ಈ ಹಿಂದೆ ದೇವೇಗೌಡರೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಚಂದ್ರಬಾಬು ನಾಯ್ಡು ಪ್ರಧಾನಿಯಾಗಲು ಸೂಕ್ತ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಗೆ ಟಾಂಟ್ ಕೊಟ್ರ ದೇವೇಗೌಡರು ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆ ನಡೆದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತು ಮಾತನಾಡಿರುವಂತ ದೇವೇಗೌಡರು ಎಲ್ಲೋ ಒಂದು ರೀತಿಯಲ್ಲಿ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಮುಂದಾಗಿದ್ದಾರಾ ಅನ್ನೋ ರೀತಿಯಲ್ಲಿತ್ತು. ಕಾಂಗ್ರೆಸ್ ಬಿಟ್ಟು ಸರ್ಕಾರ ರಚನೆ ಅಸಾಧ್ಯ. ಪ್ರಾದೇಶಿಕ ಪಕ್ಷಗಳು ಒಂದುಗೂಡಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ನ ಅವಶ್ಯಕತೆ ಇದೆ. ಎಲ್ಲರೂ ಒಂದುಗೂಡಿ ಮೋದಿಯನ್ನ ಅಧಿಕಾರದಿಂದ ದೂರ ಬಿಡಲು ನಾನು ಪ್ರಯತ್ನವನ್ನ ಪಡ್ತೀನಿ. ಎಲ್ಲರನ್ನ ಒಂದುಗೂಡಿಸುವ ಪ್ರಯತ್ನವನ್ನ ಪಡ್ತೀನಿ. ಈ ವಯಸ್ಸಲ್ಲಿ ನನಗೆ ರಾಜಕೀಯ ಆಶೋತ್ತರಗಳು ಇಲ್ಲ ಅನ್ನುವಂಥ ಮಾತನ್ನ ತುಮಕೂರಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನೇಕ ಪ್ರಾದೇಶಿಕ ಪಕ್ಷಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಆದರೂ ಅವೆಲ್ಲವನ್ನೂ ನಾನು ಗಮನಿಸಿದ್ದೇನೆ. ನನಗೆ ವಿಶ್ವಾಸ ಇದೆ, ಅಂತಿಮವಾಗಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅದನ್ನು ದೂರವಿಟ್ಟು ಪ್ರಾದೇಶಿಕ ಪಕ್ಷಗಳೇ ಸರ್ಕಾರ ಮಾಡಲಿಕ್ಕೆ ಆಗಲ್ಲ. ಅಂದರೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅದರ ಜೊತೆಗೂಡಿ ಒಂದು ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಹೊರಟಿರುವ ಮೋದಿಯವರ ಆಡಳಿತಕ್ಕೆ ಒಂದು ಅಂತ್ಯವನ್ನು ಕಾಣಿಸಬೇಕಾಗಿದ್ದರೆ ಕರ್ನಾಟಕದಲ್ಲೇ ಈ ಒಂದು ಕಾರ್ಯ ಪ್ರಾರಂಭ ಆಯಿತು. ಈ ವಯಸ್ಸಲ್ಲಿ ಯಾವುದೋ ರಾಜಕೀಯ ಆಶೋತ್ತರದಿಂದ ಅಲ್ಲ, ದೇಶದ ಈ ಒಂದು ಬಿಕ್ಕಟ್ಟಲ್ಲಿ ಒಂದು ಕಿರು ಕಾಣಿಕೆಯನ್ನು ಕೊಡಲಿಕ್ಕೆ, ಸಾಧ್ಯವಾದರೆ ಎಲ್ಲರನ್ನು ಕೂಡಿಸ್ಲಿಕ್ಕೆ, ನಮ್ಮೆಲ್ಲ ಭಿನ್ನಾಭಿಪ್ರಾಯನ ಮರೆತು ಒಂದುಗೂಡಿ ಹೋಗುವಂಥ ಒಂದು ಸನ್ನಿವೇಶ ನನ್ನ ಕೈಲಾದ ಮಟ್ಟಿಗೆ ಒಂದು ಹಂತಕ್ಕೆ ತರಲಿಕ್ಕೆ ಸಾಧ್ಯವಾದ ಪ್ರಯತ್ನ ಮಾಡ್ತೇನೆ.